ಜಕ್ಕೂರು ಕೋಆಪರೇಟಿವ್ ಸೊಸೈಟಿಯ ಸಂಸ್ಥಾಪಕರು, ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರೂ ಆದ ಶ್ರೀ ರವಿಕುಮಾರ್ ಅವರ ಹುಟ್ಟುಹಬ್ಬ ಆಚರಿಸಿದ್ದು, ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು, ಸ್ನೇಹಿತರು, ಸೊಸೈಟಿಯ ಸಿಬ್ಬಂದಿಯವರು, ಶ್ರೀಶಕ್ತಿ ಸಂಘದ ಹೆಣ್ಣು ಮಕ್ಕಳು ಬೃಹತ್ ಸಂಖ್ಯೆಯಲ್ಲಿ ಬಂದು ರವಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದರು. ರವಿಕುಮಾರ್ ಅವರ 58ನೇ ಹುಟ್ಟುಹಬ್ಬ ಹಾಗೂ 38ನೇ ವಾರ್ಷಿಕೋತ್ಸವದ ಪ್ರಯುಕ್ತ 2026ರ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ನೂತನ ವರ್ಷಾರಂಭಕ್ಕೆ ಶುಭ ಕೋರಿದರು. ಅಧ್ಯಕ್ಷರ ಹುಟ್ಟುಹಬ್ಬದ ವಿಶೇಷ ಹೊಸ ವರ್ಷಕ್ಕೆ ಮುನ್ನುಡಿಯಂತೆ ಡೈರಿಯನ್ನು ಸಹ ಬಿಡುಗಡೆ ಮಾಡಲಾಯಿತು ಮತ್ತು ಎಲ್ಲ ಸಂಘದ ನಿರ್ದೇಶಕರು, ಸೊಸೈಟಿಯ ಸಿಬ್ಬಂದಿ ವರ್ಗದವರು, ಆಪ್ತರು, ಸಂಘದ ಜನಪ್ರತಿನಿಧಿಗಳು, ಇನ್ನು ಇತರೆ ರವಿಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ವರದಿಗಾರರು ಶೋಭಾ, ಬೆಂಗಳೂರು. कैमरा कहीं तो भाई ना आयता मनीषा यार लड़े ओके सर ನೀವು ಒಂದೆರಡು ಮಾತು ಹೇಳೋದಾದ್ರೆ ಈ ಸಂದರ್ಭದಲ್ಲಿ ಜನರ ಸಮಕ್ಷಮ, ಅಭಿಮಾನಿಗಳ ಸಮಕ್ಷಮ, ಗಣ್ಯರ ಸಮಕ್ಷಮ ಬರ್ತ್ಡೇ ಮಾಡ್ಕೊಳ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ? 58 ಅಥವಾ 28? 58 ಹಂಗೆಲ್ಲ ಕರೆಕ್ಟ್ 62 ಡೇಟ್ ಆಫ್ ಬರ್ತಲ್ಲ 58. ನಾನೀಗ 58ನೇ ಬರ್ಡೇ ಆಚರಣೆ ಮಾಡ್ಕೊಂತ ಇದ್ದೀನಿ. ನಾನು ಮಾಡ್ಕೊಂತ ನನ್ನ ಅಭಿಮಾನಿಗಳು ನನಗೆ ಪ್ರತಿ ವರ್ಷ ಮಾಡ್ಕೊಂಡು ನಾನು 50ನೇ ವರ್ಷದಲ್ಲಿ ಸ್ಟಾಪ್ ಮಾಡಬೇಕು ಅಂತಂದರೆ ಇವರು ನಮ್ಮ ಕಾಲೇಜ್ ತಂದುಬಿಡ್ತಾ ಇದ್ದಾರೆ. ಉದ್ದೇಶ ಏನಂತಂದರೆ ಪ್ರಸನ್ನ ಕುಮಾರ್ ಸಾಹೇಬರು ನನಗೆ ಒಂದು ಅವಕಾಶ ಕೊಟ್ಟು ಅವಕಾಶದಲ್ಲಿ ಮಾಡಿದ ಹೆಸರನ್ನ ಜನ ನನ್ನ ಮರೆಯದೆ ಇವತ್ತು ನನ್ನ ಕಾಪಾಡ್ಕೊಂಡು ಹೋಗ್ತಾರೆ. ಕಾರಣ ಏನಂತಂದರೆ ನನಗೊಂದು ಅಧಿಕಾರ ಸಿಕ್ತು. ಅಧಿಕಾರದಿಂದ ಮಾಡಿದ ಕೆಲಸಕ್ಕೆ ಇವತ್ತು ಸಾರ್ಥಕವಾದ ಕೆಲಸನ ಜನ ನನಗೆ ನೋಡ್ತಾ ಇದ್ದಾರೆ. ಅದು ನನಗೆ ಹೆಮ್ಮೆ ಆಗುತ್ತೆ. ಬಿಡುಗಡೆ ಮಾಡೋದು ನನಗೆ ನಾನು ಬಂದಿದ್ದು ಬಸವನಗೌಡರ ಬಂದಂತೆ ನಾನು ಹಿಂದಿನಿಂದನೂ ನನಗೇನಂತಂದರೆ ಸ್ವಲ್ಪ ನಾನು ಕಷ್ಟದಲ್ಲಿ ಬೆಳೆದವನು. ನಾನು ತುಂಬ ತಂದೆ ತಾಯಿ ಕೂಲಿ ಮಾಡಿ ನಮಗೆ ಆ ಪರಿಸ್ಥಿತಿನ ನಾವು ಅರಿವು ಮಾಡಬೇಕು ಮನಸ್ಸಲ್ಲಿ. ನನಗೂ ಸಿಕ್ಕಿದಂಥ ಅವಕಾಶದಲ್ಲಿ ನಾನು ಏನಾದರೂ ಮಾಡಿ ಅಟ್ಲೀಸ್ಟ್
ಏನು ಕೆಳವರ್ಗದ ಜನನ ಏನಾದರೂ ಮೇಲೆ ಎತ್ತಕ್ಕೆ ನಾವು ಏನಾದರೂ ಶ್ರಮ ಪಡಬೇಕು ಅನ್ನೋ ಥರ ಅವತ್ತಿನ ನಾವು ತಯಾರಿ ಮಾಡಿಕೊಂಡು ಬರ್ತಾ ನಮಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ನಮ್ಮ ಜನಕ್ಕೆ ನಾವು ಕೊಡ್ತಾ ಇದ್ವಿ, ಅದು ಸಾಕಾಗ್ತಾ ಇರಲಿಲ್ಲ. ಆದರೂ ಸಹ ನಾವು ಮೀರಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. ನಂತರ ದಿನಗಳಲ್ಲಿ ಅಧಿಕಾರ ಸಿಕ್ಕಿದಾಗ ಸಿಕ್ಕಂಥ ಎಷ್ಟೆಲ್ಲ ಸ್ಕೀಮ್ಸ್ ಇದೆ ಅಷ್ಟೆಲ್ಲ ಅವಕಾಶ ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ಕೆಲವೇ 8-10 ವರ್ಷಗಳಿಂದಲೂ ಕೆಲವು ಕೋಆಪರೇಟಿವ್ ಬ್ಯಾಂಕ್ಗಳು, ನ್ಯಾಷನಲ್ಸ್ ಬ್ಯಾಂಕ್ಗಳು ನಮ್ಮ ಜನಕ್ಕೆ ಸಾಲಾಗಿಲ್ಲ ಕೊಡ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ನಾವೇ ಒಂದು ಸ್ವಂತ ಸೆಕ್ಯೂರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಾಡ್ಕೊಂಡು ಇವತ್ತು ನಮಗೆ 2600 ಜನ ಇವತ್ತು ಶೇರ್ದಾರ್ ಇದ್ದಾರೆ. ಅದರಲ್ಲಿ ಹೆಚ್ಚಿಗೆ 90% ಎಲ್ಲ ಮಹಿಳೆಯರೇ ಇರೋ ಜೊತೆ ನಾವು ಶ್ರೀಶಕ್ತಿ ಗುಂಪುಗಳು ನಮ್ಮಲ್ಲಿ 68 ಹುಟ್ಟಾಗಿದೆ. ನಾನು ಇವತ್ತು 90% ಜನ ಏನು ನಮ್ಮ ಶ್ರೀಶಕ್ತಿ ಜನ ಇದ್ದಾರೋ ಅವ್ರಿಗೆ ನಾವು ನೇರವಾಗಿ ಸಾಲ ಕೊಡ್ತಿದ್ದೀವಿ. ಏನಂದರೆ ಆಧಾರ್ ಕಾರ್ಡು, ID ಕಾರ್ಡು ಅಷ್ಟು ಬಿಟ್ಟರೆ ಅವ್ರ ಹತ್ರ ಏನಿರಲ್ಲ. ಆಲ್ಮೋಸ್ಟ್ 90% ಬಾಡಿಗೆ ಮನೆಯಲ್ಲಿದ್ದಾರೆ, 10% ಸ್ವಂತ ಮನೆಯಲ್ಲಿದ್ದರೂ ಸಹ ಇವತ್ತು ಏನು ಸೆಕ್ಯೂರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ 7 ವರ್ಷ ಟರ್ನವರಲ್ಲಿ ಏನು ಇವತ್ತು ಜನಕ್ಕೆ ಕೊಡ್ತಾ ಇದೆಯೋ ಅದರಿಂದ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಆಗ್ತದೆ. ಬಸವಲಿಂಗಪ್ಪನವರು, ಅಂಬೇಡ್ಕರ್ ಅಂತವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಇಂಥ ಸೇವೆಗಳು ನಾವು ಮಾಡಿ ತೋರಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಲ್ಲ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಕಾರ್ಯಕ್ರಮದಲ್ಲಿ ನಮ್ಮ